ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಪ್ರತಿಷ್ಠಾನ ಅಕಾಡೆಮಿ ಬಗ್ಗೆ ಹೇಳಬೇಕಂದ್ರೆ ನನಗೆ IAS ಮಾಡಬೇಕಂತ ತುಂಬ ಆಸೆ ಇತ್ತು. ಬಟ್ ನಾವು ಮಿಡಲ್ ಕ್ಲಾಸ್ ಜನ ಆಗಿರೋದ್ರಿಂದ ನಮಗೆ ಅದನ್ನ ತೊಗೊಳಕ್ಕೆ ತುಂಬ ಕಷ್ಟ ಇತ್ತು. ಸೊ ನಮಗೊಂದು ಒಳ್ಳೆ ಆಪರ್ಚುನಿಟಿ ಇತ್ತು, ತಾಲೂಕಿಗೆ ಒಬ್ಬ ಜಿಲ್ಲಾಧಿಕಾರಿ ಅಂತ ಹೇಳ್ಬಿಟ್ಟು. ಅದರಿಂದ ನಾವು ನಾನಂತನೇ ಅಲ್ಲ, ನನ್ನಂಥ ಸುಮಾರು ಜನಗಳಿಗೆ ನೂರಾರು ಕನಸಿರುತ್ತೆ. ಆ ಕನಸನ್ನ ನನಸು ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಆ ಆಪರ್ಚುನಿಟಿಯಿಂದ ನಾನು ಇವಾಗ ಅದಕ್ಕೆ ಸೆಲೆಕ್ಟ್ ಆಗಿದ್ದೀನಿ. ಸೊ ನನಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಇದೇ ಥರ ನೂರಾರು ಜನ ಸೆಲೆಕ್ಟ್ ಆಗಿರ್ತಾರೆ ನನ್ನಂಥ ಮಿಡಲ್ ಕ್ಲಾಸ್ ಜನಗಳು. ಅವರಲ್ಲಿ ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ನ ಉಪಯೋಗಿಸ್ಕೊಳ್ಳೋಕ್ಕೆ ಒಂದು ಸ್ಟೇಜ್ ಸಿಕ್ಕಿರಲ್ಲ, ಆ ಸ್ಟೇಜ್ ಸಿಕ್ಕಂಗೆ ಆಯಿತು ಇವಾಗ ನಮಗೆ. ಆಮೇಲೆ ನಮಗೆ IAS ಬಗ್ಗೆ ನಾವು ರಿಸರ್ಚ್ ಮಾಡಿರೋ ಪ್ರಕಾರ ಹೆಂಗೆ ಓದಿರ್ತೀವೋ ಅದ್ರ ಥರನೇ ಇರಲ್ಲ, ಸ್ವಲ್ಪ ಚೇಂಜ್ ಇರುತ್ತೆ. ಅದೆಲ್ಲ ಹೆಂಗಿರುತ್ತೆ ಅಂತ ಎಕ್ಸಾಮ್ ನಡೀತಲ್ಲ, ಆ ಎಕ್ಸಾಮಲ್ಲಿ ಗೊತ್ತಾಯಿತು. ಆಮೇಲೆ ನಮ್ಗೆ ಇಂಟರ್ವ್ಯೂವಲ್ಲಿ ಯಾವ ಥರ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡ್ತಾರೆ, ಏನಿರುತ್ತೆ, ಹೆಂಗಿರುತ್ತೆ ಅಂತ ಕೇಳ್ತಾರೆ. ಅದು ನನಗೆ ತುಂಬ ಪ್ರಭಾವ ಬೀಳ್ತು. ಅದೇ ಥರ ನನಗೆ ಈ ತಾಲೂಕಿಗೊಬ್ಬ ಜಿಲ್ಲಾಧಿಕಾರಿ ಅನ್ನೋದು ಇವಾಗ ಎಲ್ಲ ಕಡೆ ಎಲ್ಲ IAS ಕೋಚಿಂಗ್ ಸೆಂಟರಲ್ಲೂ ಇವಾಗ ನಾವು ಬೇರೆ ಕಡೆ ಹೋಗ್ಬೇಕಂದ್ರೆ ಲ್ಯಾಕ್ ಮೇಲೆ ಕಟ್ಟಬೇಕಾಗುತ್ತೆ. ಅದೇ ನಮ್ಗೆ ಈ ಆಪರ್ಚುನಿಟಿ ಸಿಕ್ಕಿರೋದ್ರಿಂದ ನಾವು ತುಂಬ ಜನಕ್ಕೆ ಹೇಳ್ಬೋದು, ಮುಂದೆನೂ ಚೆನ್ನಾಗಿರ್ಬೋದು, ನಾವು ಅಂದ್ಕೊಂಡಿದ್ದ ಕನಸನ್ನ ಸಾಧಿಸ್ಬೋದು. ಸೊ ನಾನು ಪರಿಷ್ಠಾನ ಅಕಾಡೆಮಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.